ಅದು ಕರುನಾಡ ಧಾರ್ಮಿಕ ಕ್ಷೇತ್ರ. ಅಲ್ಲಿ ಹರಿಯೋದು ಪವಿತ್ರ ನದಿ. ಇಂತಹ ನದಿಯನ್ನ ಅಪವಿತ್ರಗೊಳಿಸುವುದಕ್ಕೆ ಸಂಚು ನಡೆದಿದ್ಯಾ ಅನ್ನೋ ಸಂಶಯ ಮೂಡಿದೆ. ಯಾಕೆ ಅಂದ್ರ ನಾವ್ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರುನಾಡಿನ ಪುಣ್ಯಕ್ಷೇತ್ರ, ಲಕ್ಷಾಂತರ ಹಿಂದೂಗಳ ಧಾರ್ಮಿಕ ಸ್ಥಳ. ಪ್ರತಿನಿತ್ಯ ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ನೇತ್ರಾವತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಬಳಿಕ ಮಂಜುನಾಥನ ದರ್ಶನ ಪಡೆದು ಪುನೀತರಾಗ್ತಾರೆ. ಧರ್ಮಸ್ಥಳ ಮಂಜುನಾಥ ಭಕ್ತರಿಗೆ ಶಾಕ್. ನೇತ್ರಾವತಿ ನದಿ ಅಪವಿತ್ರಗೊಳಿಸಲು ಸಂಚು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿಯನ್ನ ಮಲಿನಗೊಳಿಸಲು ಹುನ್ನಾರ ನಡೆದಿದ್ದಂತೆ. ಕಾರಣ, ಬೆಳ್ತಂಗಡಿಯ ಚಾರ್ಮಡಿ ಸಮೀಪದ ಅನಾರು ಬಳಿಯ ಮೃತ್ಯುಂಜಯ ನದಿಗೆ ಬರೋಬ್ಬರಿ 11 ಮೂಟೆಯಷ್ಟು ದನದ ತ್ಯಾಜ್ಯ ಎಸೆಯಲಾಗಿದೆಯಂತೆ. ನಿತ್ಯ ನಿರಂತರವಾಗಿ ಗೋಹತ್ಯೆ, ಗೋಕಳ್ಳತನ, ಅಕ್ರಮವಾದ ಗೋಸಾಗಾಟಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ. ಅದರ ಮುಂದುವರಿದ ಭಾಗ ಮೊನ್ನೆಯ ದಿನ ಚಾರ್ಮಾಡಿಯ ಮೃತ್ಯುಂಜಯ ನದಿಯಲ್ಲಿ ಸಿಕ್ಕಿರುವಂಥ ಗೋವಿನ ತಲೆ, ಮಾಂಸ, ಅದರ ಜೊತೆ ಸುಮಾರು 11 ಬ್ಯಾಗ್ಗಳಷ್ಟು, ಗೋಣಿಗಳಷ್ಟು ಅದರ ದನದ ತ್ಯಾಜ್ಯಗಳು ಸಿಕ್ಕಿದೆ. ದನದ ತಲೆ, ಚರ್ಮ, ಕಾಲುಗಳನ್ನು ತುಂಡು ಮಾಡಿ ನದಿಗೆ ಎಸೆಯಲಾಗಿದೆಯಂತೆ. ಅರ್ಧ ದನವನ್ನು ತುಂಡು ಮಾಡಿ ನದಿಗೆ ಬಿಸಾಡಲಾಗಿದೆಯಂತೆ. ನದಿಯನ್ನು ಅಪವಿತ್ರ ಮಾಡೋದೇ ದುಷ್ಕರ್ಮಿಗಳ ಗುರಿ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಚಾರ್ಮಾಡಿ ಭಾಗದ ಅನಾರು ಎನ್ನುವ ಸ್ಥಳದಲ್ಲಿ ಮೃತ್ಯುಂಜಯ ನದಿಯ ಪಕ್ಕದಲ್ಲಿ ಮೃತ್ಯುಂಜಯ ಹೊಳೆಗೆ 11 ಗೋಣಿಯಷ್ಟು ತ್ಯಾಜ್ಯವನ್ನು ತಂದು ಹಾಕಿದ್ದಾರೆ. ಕಸಾಯಿಖಾನೆಯವರೇ ಅದನ್ನು ಹಾಕಿದ್ದಾರೆ ಅನ್ನೋ ಅನುಮಾನದಿಂದ ನಾವೆಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದನ್ನು ತನಿಖೆ ಮಾಡಿ ಅವರು ಕೂಡಲೇ ಬಂಧಿಸಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಈ ಮೃತ್ಯುಂಜಯ ನದಿ ಮುಂದೆ ಪಜಿರಡ್ಕ ಬಳಿಯ ನೇತ್ರಾವತಿ ನದಿ ಸೇರುತ್ತೆ. ಸದ್ಯ ನೇತ್ರಾವತಿ ಪಕ್ಕ ಅಯ್ಯಪ್ಪ ಮಾಲಾಧಾರಿಗಳು ಬಿಡಾರ ಹೂಡಿದ್ದಾರೆ. ಇದೇ ನೀರನ್ನೇ ನಿತ್ಯ ಪೂಜೆ, ಆಹಾರ ತಯಾರಿ ಸ್ನಾನಕ್ಕೆ ಬಳಸುತ್ತಾರೆ. ಮುಂದೆ ಈ ನೇತ್ರಾವತಿ ನದಿ ನೀರು ಧರ್ಮಸ್ಥಳದ ಸ್ನಾನಘಟ್ಟ ತಲುಪುತ್ತೆ. ಲಕ್ಷಾಂತರ ಭಕ್ತರು ಅಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಆ ನದಿಯ ನೀರು ಸುಮಾರು ಒಂದು 7-8 ಕಿಲೋಮೀಟರ್ನಷ್ಟು ಹರಿದು ನೇತ್ರಾವತಿಗೆ ಬರ್ತದೆ. ಆ ಎಲ್ಲ ನದಿ ಪಕ್ಕದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಈಗ ಟೆಂಟ್ ಹಾಕಿದ್ದಾರೆ. ದಿನಾಲು ಬೆಳಿಗ್ಗೆ ಎದ್ದು 4:15 ಎದ್ದು ಅದೇ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅವರು ಈ ಅಯ್ಯಪ್ಪ ಮಾಲಾಧಾರಿಗಳನ್ನು ಅಪವಿತ್ರಗೊಳಿಸಬೇಕು ಅಂತೇಳಿ ಒಂದು ಹುನ್ನಾರ ಇರ್ಬೋದು. ಮತ್ತು ನೇತ್ರಾವತಿಯನ್ನು ಪವಿತ್ರವಾದ ನೇತ್ರಾವತಿಯ ತೀರ್ಥವನ್ನು ಅಪವಿತ್ರ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದರ ಹಿಂದೆ ಅಡಗಿದೆ ಅಂತ ನಾನು ಹೇಳ್ತಾ ಇದ್ದೇವೆ. ಹಿಂದೂಗಳು ತೀರ್ಥ ಸ್ನಾನ ಮಾಡೋ ಪವಿತ್ರ ನದಿಯಲ್ಲಿ ದನದ ತ್ಯಾಜ್ಯ ಎಸೆದು ಅಪವಿತ್ರಗೊಳಿಸಲಾಗಿದೆ. ವ್ಯವಸ್ಥಿತವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ. ನಿಜವಾಗಿಯೂ ಇದು ಸತ್ಯವಾಗಿದ್ದರೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ತಕ್ಕ ಪಾಠ ಕಲಿಸಲೇಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುನ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಕರುನಾಡ ಧಾರ್ಮಿಕ ಕ್ಷೇತ್ರ. ಅಲ್ಲಿ ಹರಿಯೋದು ಪವಿತ್ರ ನದಿ. ಇಂತಹ ನದಿಯನ್ನ ಅಪವಿತ್ರಗೊಳಿಸುವುದಕ್ಕೆ ಸಂಚು ನಡೆದಿದ್ಯಾ ಅನ್ನೋ ಸಂಶಯ ಮೂಡಿದೆ. ಯಾಕೆ ಅಂದ್ರ ನಾವ್ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರುನಾಡಿನ ಪುಣ್ಯಕ್ಷೇತ್ರ, ಲಕ್ಷಾಂತರ ಹಿಂದೂಗಳ ಧಾರ್ಮಿಕ ಸ್ಥಳ. ಪ್ರತಿನಿತ್ಯ ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ನೇತ್ರಾವತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಬಳಿಕ ಮಂಜುನಾಥನ ದರ್ಶನ ಪಡೆದು ಪುನೀತರಾಗ್ತಾರೆ. ಧರ್ಮಸ್ಥಳ ಮಂಜುನಾಥ ಭಕ್ತರಿಗೆ ಶಾಕ್. ನೇತ್ರಾವತಿ ನದಿ ಅಪವಿತ್ರಗೊಳಿಸಲು ಸಂಚು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿಯನ್ನ ಮಲಿನಗೊಳಿಸಲು ಹುನ್ನಾರ ನಡೆದಿದ್ದಂತೆ. ಕಾರಣ, ಬೆಳ್ತಂಗಡಿಯ ಚಾರ್ಮಡಿ ಸಮೀಪದ ಅನಾರು ಬಳಿಯ ಮೃತ್ಯುಂಜಯ ನದಿಗೆ ಬರೋಬ್ಬರಿ 11 ಮೂಟೆಯಷ್ಟು ದನದ ತ್ಯಾಜ್ಯ ಎಸೆಯಲಾಗಿದೆಯಂತೆ. ನಿತ್ಯ ನಿರಂತರವಾಗಿ ಗೋಹತ್ಯೆ, ಗೋಕಳ್ಳತನ, ಅಕ್ರಮವಾದ ಗೋಸಾಗಾಟಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ. ಅದರ ಮುಂದುವರಿದ ಭಾಗ ಮೊನ್ನೆಯ ದಿನ ಚಾರ್ಮಾಡಿಯ ಮೃತ್ಯುಂಜಯ ನದಿಯಲ್ಲಿ ಸಿಕ್ಕಿರುವಂಥ ಗೋವಿನ ತಲೆ, ಮಾಂಸ, ಅದರ ಜೊತೆ ಸುಮಾರು 11 ಬ್ಯಾಗ್ಗಳಷ್ಟು, ಗೋಣಿಗಳಷ್ಟು ಅದರ ದನದ ತ್ಯಾಜ್ಯಗಳು ಸಿಕ್ಕಿದೆ. ದನದ ತಲೆ, ಚರ್ಮ, ಕಾಲುಗಳನ್ನು ತುಂಡು ಮಾಡಿ ನದಿಗೆ ಎಸೆಯಲಾಗಿದೆಯಂತೆ. ಅರ್ಧ ದನವನ್ನು ತುಂಡು ಮಾಡಿ ನದಿಗೆ ಬಿಸಾಡಲಾಗಿದೆಯಂತೆ. ನದಿಯನ್ನು ಅಪವಿತ್ರ ಮಾಡೋದೇ ದುಷ್ಕರ್ಮಿಗಳ ಗುರಿ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಚಾರ್ಮಾಡಿ ಭಾಗದ ಅನಾರು ಎನ್ನುವ ಸ್ಥಳದಲ್ಲಿ ಮೃತ್ಯುಂಜಯ ನದಿಯ ಪಕ್ಕದಲ್ಲಿ ಮೃತ್ಯುಂಜಯ ಹೊಳೆಗೆ 11 ಗೋಣಿಯಷ್ಟು ತ್ಯಾಜ್ಯವನ್ನು ತಂದು ಹಾಕಿದ್ದಾರೆ. ಕಸಾಯಿಖಾನೆಯವರೇ ಅದನ್ನು ಹಾಕಿದ್ದಾರೆ ಅನ್ನೋ ಅನುಮಾನದಿಂದ ನಾವೆಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದನ್ನು ತನಿಖೆ ಮಾಡಿ ಅವರು ಕೂಡಲೇ ಬಂಧಿಸಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೇವೆ.
ಈ ಮೃತ್ಯುಂಜಯ ನದಿ ಮುಂದೆ ಪಜಿರಡ್ಕ ಬಳಿಯ ನೇತ್ರಾವತಿ ನದಿ ಸೇರುತ್ತೆ. ಸದ್ಯ ನೇತ್ರಾವತಿ ಪಕ್ಕ ಅಯ್ಯಪ್ಪ ಮಾಲಾಧಾರಿಗಳು ಬಿಡಾರ ಹೂಡಿದ್ದಾರೆ. ಇದೇ ನೀರನ್ನೇ ನಿತ್ಯ ಪೂಜೆ ಆಹಾರ ತಯಾರಿ ಸ್ನಾನಕ್ಕೆ ಬಳಸುತ್ತಾರೆ. ಮುಂದೆ ಈ ನೇತ್ರಾವತಿ ನದಿ ನೀರು ಧರ್ಮಸ್ಥಳದ ಸ್ನಾನಘಟ್ಟ ತಲುಪುತ್ತೆ. ಲಕ್ಷಾಂತರ ಭಕ್ತರು ಅಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಆ ನದಿಯ ನೀರು ಸುಮಾರು ಒಂದು 7-8 ಕಿಲೋಮೀಟರ್ನಷ್ಟು ಹರಿದು ನೇತ್ರಾವತಿಗೆ ಬರ್ತದೆ. ಅದು ಆ ಎಲ್ಲ ನದಿ ಪಕ್ಕದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಈಗ ಟೆಂಟ್ ಹಾಕಿದ್ದಾರೆ. ದಿನಾಲು ಬೆಳಿಗ್ಗೆ ಎದ್ದು 4:15 ಎದ್ದು ಅದೇ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅವರು. ಈ ಅಯ್ಯಪ್ಪ ಮಾಲಾಧಾರಿಗಳನ್ನು ಗೊಳಿಸಬೇಕು ಅಂತೇಳಿ ಒಂದು ಹುನ್ನಾರ ಇರ್ಬೋದು. ಮತ್ತು ನೇತ್ರಾವತಿಯನ್ನು ಪವಿತ್ರವಾದ ನೇತ್ರಾವತಿಯ ತೀರ್ಥವನ್ನು ಅಪವಿತ್ರ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದರ ಹಿಂದೆ ಅಡಗಿದೆ ಅಂತ ನಾನು ಹೇಳ್ತಾ ಇದ್ದೇವೆ. ಹಿಂದೂಗಳು ತೀರ್ಥ ಸ್ನಾನ ಮಾಡೋ ಪವಿತ್ರ ನದಿಯಲ್ಲಿ ದನದ ತ್ಯಾಜ್ಯ ಎಸೆದು ಅಪವಿತ್ರಗೊಳಿಸಲಾಗಿದೆ. ವ್ಯವಸ್ಥಿತವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ. ನಿಜವಾಗಿಯೂ ಇದು ಸತ್ಯವಾಗಿದ್ದರೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ತಕ್ಕ ಪಾಠ ಕಲಿಸಲೇಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂದ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಕರುನಾಡ ಧಾರ್ಮಿಕ ಕ್ಷೇತ್ರ. ಅಲ್ಲಿ ಹರಿಯೋದು ಪವಿತ್ರ ನದಿ. ಇಂಥ ನದಿಯನ್ನ ಅಪವಿತ್ರಗೊಳಿಸುವುದಕ್ಕೆ ಸಂಚು ನಡೆದಿದ್ಯಾ ಅನ್ನೋ ಸಂಶಯ ಮೂಡಿದೆ. ಯಾಕೆ ಅಂದ್ರ ನಾವ್ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರುನಾಡಿನ ಪುಣ್ಯಕ್ಷೇತ್ರ, ಲಕ್ಷಾಂತರ ಹಿಂದೂಗಳ ಧಾರ್ಮಿಕ ಸ್ಥಳ. ಪ್ರತಿನಿತ್ಯ ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ನೇತ್ರಾವತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಬಳಿಕ ಮಂಜುನಾಥನ ದರ್ಶನ ಪಡೆದು ಪುನೀತರಾಗ್ತಾರೆ. ಧರ್ಮಸ್ಥಳ ಮಂಜುನಾಥ ಭಕ್ತರಿಗೆ ಶಾಕ್. ನೇತ್ರಾವತಿ ನದಿ ಅಪವಿತ್ರಗೊಳಿಸಲು ಸಂಚು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿಯನ್ನ ಮಲಿನಗೊಳಿಸಲು ಹುನ್ನಾರ ನಡೆದಿದ್ದಂತೆ. ಕಾರಣ ಬೆಳ್ತಂಗಡಿಯ ಚಾರ್ಮಡಿ ಸಮೀಪದ ಅನಾರು ಬಳಿಯ ಮೃತ್ಯುಂಜಯ ನದಿಗೆ ಬರೋಬ್ಬರಿ 11 ಮೂಟೆಯಷ್ಟು ದನದ ತ್ಯಾಜ್ಯ ಎಸೆಯಲಾಗಿದೆಯಂತೆ. ನಿತ್ಯ ನಿರಂತರವಾಗಿ ಗೋಹತ್ಯೆ, ಗೋಕಳ್ಳತನ, ಅಕ್ರಮವಾದ ಗೋ ಸಾಗಾಟಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ. ಅದರ ಮುಂದುವರಿದ ಭಾಗ ಮೊನ್ನೆಯ ದಿನ ಚಾರ್ಮಾಡಿಯ ಮೃತ್ಯುಂಜಯ ನದಿಯಲ್ಲಿ ಸಿಕ್ಕಿರುವಂಥ ಗೋವಿನ ತಲೆ, ಮಾಂಸ, ಅದರ ಜೊತೆ ಸುಮಾರು 11 ಬ್ಯಾಗ್ಗಳಷ್ಟು ಗೋಣಿಗಳಷ್ಟು ಅದರ ದನದ ತ್ಯಾಜ್ಯಗಳು ಸಿಕ್ಕಿದೆ. ದನದ ತಲೆ, ಚರ್ಮ, ಕಾಲುಗಳನ್ನು ತುಂಡು ಮಾಡಿ ನದಿಗೆ ಎಸೆಯಲಾಗಿದೆಯಂತೆ. ಅರ್ಧ ದನವನ್ನು ತುಂಡು ಮಾಡಿ ನದಿಗೆ ಬಿಸಾಡಲಾಗಿದೆಯಂತೆ. ನದಿಯನ್ನು ಅಪವಿತ್ರ ಮಾಡೋದೇ ದುಷ್ಕರ್ಮಿಗಳ ಗುರಿ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಚಾರ್ಮಾಡಿ ಭಾಗದ ಅನಾರು ಎನ್ನುವ ಸ್ಥಳದಲ್ಲಿ ಮೃತ್ಯುಂಜಯ ನದಿಯ ಪಕ್ಕದಲ್ಲಿ ಮೃತ್ಯುಂಜಯ ಹೊಳೆಗೆ 11 ಗೋಣಿಯಷ್ಟು ತ್ಯಾಜ್ಯವನ್ನು ತಂದು ಹಾಕಿದ್ದಾರೆ. ಕಸಾಯಿಖಾನೆಯವರೇ ಅದನ್ನು ಹಾಕಿದ್ದಾರೆ ಅನ್ನೋ ಅನುಮಾನದಿಂದ ನಾವೆಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದನ್ನು ತನಿಖೆ ಮಾಡಿ ಅವರು ಕೂಡಲೇ ಬಂಧಿಸಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಈ ಮೃತ್ಯುಂಜಯ ನದಿ ಮುಂದೆ ಪಜಿರಡ್ಕ ಬಳಿಯ ನೇತ್ರಾವತಿ ನದಿ ಸೇರುತ್ತೆ. ಸದ್ಯ ನೇತ್ರಾವತಿ ಪಕ್ಕ ಅಯ್ಯಪ್ಪ ಮಾಲಾಧಾರಿಗಳು ಬಿಡಾರ ಹೂಡಿದ್ದಾರೆ. ಇದೇ ನೀರನ್ನೇ ನಿತ್ಯ ಪೂಜೆ ಆಹಾರ ತಯಾರಿ ಸ್ನಾನಕ್ಕೆ ಬಳಸುತ್ತಾರೆ. ಮುಂದೆ ಈ ನೇತ್ರಾವತಿ ನದಿ ನೀರು ಧರ್ಮಸ್ಥಳದ ಸ್ನಾನಘಟ್ಟ ತಲುಪುತ್ತೆ. ಲಕ್ಷಾಂತರ ಭಕ್ತರು ಅಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಆ ನದಿಯ ನೀರು ಸುಮಾರು ಒಂದು 7-8 ಕಿಲೋಮೀಟರ್ನಷ್ಟು ಹರಿದು ನೇತ್ರಾವತಿಗೆ ಬರ್ತದೆ. ಅದು ಆ ಎಲ್ಲ ನದಿ ಪಕ್ಕದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಈಗ ಟೆಂಟ್ ಹಾಕಿದ್ದಾರೆ. ದಿನಾಲು ಬೆಳಿಗ್ಗೆ ಎದ್ದು 4:15 ಎದ್ದು ಅದೇ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅವರು. ಈ ಅಯ್ಯಪ್ಪ ಮಾಲಾಧಾರಿಗಳನ್ನು ಗೊಳಿಸಬೇಕು ಅಂತೇಳಿ ಒಂದು ಹುನ್ನಾರ ಇರ್ಬೋದು. ಮತ್ತು ನೇತ್ರಾವತಿಯನ್ನು ಪವಿತ್ರವಾದ ನೇತ್ರಾವತಿಯ ತೀರ್ಥವನ್ನು ಅಪವಿತ್ರ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದರ ಹಿಂದೆ ಅಡಗಿದೆ ಅಂತ ನಾನು ಹೇಳ್ತಾ ಇದ್ದೇವೆ. ಹಿಂದೂಗಳು ತೀರ್ಥ ಸ್ನಾನ ಮಾಡೋ ಪವಿತ್ರ ನದಿಯಲ್ಲಿ ದನದ ತ್ಯಾಜ್ಯ ಎಸೆದು ಅಪವಿತ್ರಗೊಳಿಸಲಾಗಿದೆ. ವ್ಯವಸ್ಥಿತವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ. ನಿಜವಾಗಿಯೂ ಇದು ಸತ್ಯವಾಗಿದ್ದರೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ತಕ್ಕ ಪಾಠ ಕಲಿಸಲೇಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂದ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.